ಗರ್ಭಾವಸ್ಥೆಯಲ್ಲಿ ತೂಕ ಹೆಚ್ಚಾಗೋದು ಸಹಜ. ಆದರೆ ಅತಿಯಾದ ತೂಕ ಹೆಚ್ಚಾಗೋದ್ರಿಂದ ಗರ್ಭಾವಸ್ಥೆಯ ಮಧುಮೇಹ ಹಾಗೇನೆ ಅಧಿಕ ರಕ್ತದೊತ್ತಡಕ್ಕೆ ಕಾರಣ ಆಗಬಹುದು. ಪ್ರತಿದಿನ 20 ರಿಂದ 30 ನಿಮಿಷ ನಡೆಯೋದ್ರಿಂದ ದೇಹದಲ್ಲಿ ಸೇವಿಸಲ್ಪಡುವಂತಹ ಕ್ಯಾಲೋರಿಗಳು ಸಮತೋಲನಗೊಳ್ಳುತ್ತವೆ ಮತ್ತೆ ತೂಕವನ್ನ ನಿಯಂತ್ರಿಸಬಹುದು. ಇದು ದೇಹಕ್ಕೆ ಶಕ್ತಿ ನೀಡುವುದರ ಜೊತೆಗೆ ದಿನವನ್ನ ಲೈಟ್ ಮತ್ತೆ ಫ್ರೆಶ್ ಆಗಿ ಶುರು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹೃದಯದ ಆರೋಗ್ಯಕ್ಕೂ ಕೂಡ ವಾಕಿಂಗ್ ತುಂಬಾ ಒಳ್ಳೆಯದು. ಗರ್ಭಾವಸ್ಥೆಯಲ್ಲಿ ಹೃದಯದ ಮೇಲಿನ ಒತ್ತಡ ಹೆಚ್ಚಾಗುತ್ತೆ, ಯಾಕಂದ್ರೆ ತಾಯಿ ಮತ್ತೆ ಬೆಳೀತಾ ಇರುವಂತಹ ಮಗುವಿಗೆ ರಕ್ತ ಪೂರೈಕೆ ಹೆಚ್ಚು ಬೇಕಾಗಿರುತ್ತೆ. ನಿಯಮಿತ ನಡೆ ರಕ್ತ ಪರಿಚಲನೆಯನ್ನ ಸುಧಾರಿಸಿ ಹೃದಯದ ಕಾರ್ಯಕ್ಷಮತೆಯನ್ನ ಬಲಪಡಿಸುತ್ತೆ. ಜೊತೆಗೆ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇರಿಸೋದಕ್ಕೆ ಸಹಾಯ ಮಾಡುತ್ತೆ. ಹಾರ್ಮೋನ್ ಬದಲಾವಣೆಯಿಂದ ಆಗುವಂತಹ ಒತ್ತಡ, ಆತಂಕ ಮತ್ತೆ ಕಿರಿಕಿರಿಯನ್ನ ಕಡಿಮೆ ಮಾಡೋದಕ್ಕೆ ವಾಕಿಂಗ್ ಅತ್ಯುತ್ತಮ. ಬೆಳಗಿನ ತಾಜಾ ಗಾಳಿ ಮತ್ತೆ ಪ್ರಕೃತಿ ಮಧ್ಯೆ ನಡೆಯೋದು ಮನಸ್ಸಿಗೆ ಶಾಂತಿ ನೀಡುತ್ತೆ. ಈ ಸಮಯದಲ್ಲಿ ಬಿಡುಗಡೆಯಾಗುವಂತ ಎಂಡಾರ್ಫಿನ್ ಹಾರ್ಮೋನ್ಗಳು ಮೂಡನ್ನ ಉತ್ತಮಗೊಳಿಸಿ ದೇಹ ಮನಸ್ಸಿಗೆ ರಿಲ್ಯಾಕ್ಸ್ ಕೊಡುತ್ತೆ. ಇದರಿಂದ ನಿದ್ರೆಯ ಗುಣಮಟ್ಟ ಕೂಡ ಸುಧಾರಿಸುತ್ತೆ. ಕೊನೆ ತಿಂಗಳುಗಳಲ್ಲಿ ವಾಕಿಂಗ್ ಮಾಡೋದ್ರಿಂದ ಸ್ನಾಯುಗಳು ಬಲವಾಗುತ್ತೆ ಮತ್ತೆ ಹೆರಿಗೆ ಸ್ವಲ್ಪ ಸುಲಭಗೊಳ್ಳುತ್ತೆ. ಶ್ರೋಣೀಯ ಪ್ರದೇಶದ ಸ್ನಾಯುಗಳು ಚುರುಕಾಗೋದ್ರಿಂದ ತಳ್ಳುವಿಕೆಗೆ ಸಹಾಯ ಆಗುತ್ತೆ. ಜೊತೆಗೆ ರಕ್ತ ಪರಿಚಲನೆ ಸುಧಾರಣೆಯಿಂದ ಮಗುವಿಗೆ ಅಗತ್ಯವಾದ ಆಮ್ಲಜನಕ ಪೂರ್ಣ ಪ್ರಮಾಣದಲ್ಲಿ ದೊರೆಯುತ್ತೆ. ಆದರೆ ಪ್ರತಿ ಗರ್ಭಧಾರಣೆಯ ಪರಿಸ್ಥಿತಿ ವಿಭಿನ್ನ ಆಗಿರೋದ್ರಿಂದ ವಾಕಿಂಗ್ ಆರಂಭಿಸೋಕ್ಕೂ ಮೊದಲು ವೈದ್ಯರ ಸಲಹೆಯನ್ನ ಪಡೆಯೋದು ಬಹಳ ಅಗತ್ಯ ಅಂತ ತಜ್ಞರು ತಿಳಿಸುತ್ತಾರೆ.